ಶಕ್ತಿ ತರುವಂಥದ್ದು, ಬುದ್ಧಿ ಚುರುಕುಗೊಳಿಸುವಂಥದ್ದು, ಆರ್ಥಿಕವಾಗಿ ಬೆಳೆಯುವಂಥದ್ದಕ್ಕೆ ಸಹಾಯ ಮಾಡುವಂಥದ್ದು, ಕೌಸ್ತುಭ ಮುದ್ರೆಯನ್ನು ಮಾಡುವುದಕ್ಕಾಗಿ ಅರ್ಹತೆ ಇದೆಯಲ್ಲ ನಮಗೆ. ಪ್ರತಿಯೊಂದು ವಿಚಾರಕ್ಕೂ ಕೂಡ ಇದು ಅತ್ಯುತ್ತಮವಾದ ಲಾಭದಾಯಕವನ್ನೇ ನೀಡುವಂಥ ಈ ಮುದ್ರೆ, ಏನು ಕಷ್ಟ ಇಲ್ಲದೆ ಇರುವಂಥ ಈ ಮುದ್ರೆ ನಮಸ್ಕಾರ ಆತ್ಮೀಯರೇ, ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಎಂದಿನಂತೆ ಇಂದೂ ಕೂಡ ಮುದ್ರೆಯ ಭಾಗಗಳು ಮುಂದುವರಿದಂಥದ್ದು. ಒಂದೊಂದು ಮುದ್ರೆಗಳು ಒಂದೊಂದು ರೀತಿಯಾದ ಲಾಭ ತಂದುಕೊಡುತ್ತೆ. ಎಷ್ಟು ದಿನ ಅಷ್ಟು ದಿನ ಅನ್ನುವಂಥದ್ದು ಬೇಡ. ಸುಮ್ಮನೆ ಮಾಡುವಂಥದ್ದನ್ನು ಮಾಡ್ತಾ ಹೋಗಿ ತನ್ನಷ್ಟಿಗೆ ತಾನೇ ಲಾಭ ಬರುತ್ತೆ ಸಹಜವಾಗಿ. ಈಗಾಗಲೇ ಎಷ್ಟೋ ಮುದ್ರೆಗಳನ್ನು ನಾನು ಹೇಳಿಕೊಟ್ಟಿರುವಂಥದ್ದು, ನೀವು ಕೂಡ ಅದನ್ನು ಕಲಿತಿದ್ದೀರಿ. ಕೆಲವೊಬ್ಬರು ಮುದ್ರಾ ಶಿಬಿರದಲ್ಲಿ ಭಾಗವಹಿಸಿ ಅದರ ಲಾಭಗಳನ್ನು ಕೂಡ ಪಡೆದಿರುವಂಥದ್ದು ಅಷ್ಟೇ ಸತ್ಯವಾದಂಥ ಅಂಶ ನಿಮಗೂ ಕೂಡ ಗೊತ್ತು. ನಾವು ಕೂಡ ಅದನ್ನು ಅನುಭವಿಸಿರುವಂಥದ್ದು ಅಷ್ಟೇ ಸತ್ಯ. ಹಿಂದಿನ ಒಂದು ಮುದ್ರಾ ಬೇರೆ ರೀತಿ ಇರುವಂಥದ್ದು, ಹೊಸತನವನ್ನು ತರುವಂಥದ್ದು, ಶಕ್ತಿ ತರುವಂಥದ್ದು, ಬುದ್ಧಿ ಚುರುಕುಗೊಳಿಸುವಂಥದ್ದು, ಆರ್ಥಿಕವಾಗಿ ಬೆಳೆಯುವಂಥದ್ದಕ್ಕೆ ಸಹಾಯ ಮಾಡುವಂಥದ್ದು, ಪ್ರತಿಯೊಂದು ವಿಚಾರಕ್ಕೂ ಕೂಡ ಇದು ಅತ್ಯುತ್ತಮವಾದ ಲಾಭದಾಯಕವನ್ನೇ ನೀಡುವಂಥ ಈ ಮುದ್ರೆ. ಈ ಮುದ್ರೆ ಹೆಸರನ್ನು ಹೇಳುವುದಾದರೆ ಕೌಸ್ತುಭ ಮುದ್ರಾ ಅಂತ. ನಿಮಗೆ ಗೊತ್ತಿರಬಹುದು, ಗೊತ್ತಿಲ್ಲದೆ ಇರಬಹುದು. ಕೌಸ್ತುಭ ಎಂದರೆ ಅತ್ಯಂತ ಭಾರವಾದಂಥದ್ದು, ಅತ್ಯಂತ ಅಮೂಲ್ಯವಾದಂಥ ಒಂದು ಒಡವೆ, ಆಭರಣ ಅಂತ ಹೇಳಬಹುದು. ಯಾರ ಕತ್ತಿನಲ್ಲಿ ಇರುತ್ತೆ ಅಂತ ನೋಡುವುದಾದರೆ ವಿಷ್ಣುವಿನ ಕೊರಳಲ್ಲಿ ಇರುವಂತಹ ಕೌಸ್ತುಭ ಮಾಲಾ. ಈ ಕೌಸ್ತುಭ ಮಾಲಾ ಹೇಗೆ ಸೃಷ್ಟಿಯಾಯಿತು, ಹೇಗೆ ಬಂತು ಅಂತ ನೋಡುವುದಾದರೆ, ದೇವತೆಗಳು ಮತ್ತು ಅಸುರರು ಮಂಥನ ಮಾಡುವ ಸಂದರ್ಭದಲ್ಲಿ ಸಮುದ್ರದಿಂದ ಒಂದೊಂದು ಮಣಿಗಳು ಮೇಲೆ ಬಂದಾಗ ಆ ಅತ್ಯಂತ ಭಾರವಾದಂಥ ಆ ಮಣಿಗಳನ್ನು 14 ಮಣಿಗಳು ಬರುತ್ತೆ. ಅದನ್ನು ಯಾರ ಕೈಲೂ ಕೂಡ ಧರಿಸೋದಕ್ಕಾಗುವುದಿಲ್ಲ, ಎತ್ತೋದಕ್ಕೆ ಕೂಡ ಆಗೋದಿಲ್ಲ. ಆಗ ವಿಷ್ಣುವಿಗೆ ಒಬ್ಬನಿಗೆ ಅಧಿಕಾರ ಇದೆ ಅಂತೇಳಿ ಶಿವ ಹೇಳ್ತಾನೆ. ಅದು ಶಿವನ ಆಜ್ಞೆಯಂತೆ ವಿಷ್ಣು ಕೂಡ ಅದನ್ನು ಮಣಿ ಧರಿಸೋದಕ್ಕೆ ಅರ್ಹತೆಯನ್ನು ಪಡ್ಕೊಳ್ತಾನೆ. ಅತ್ಯಂತ ಬೆಲೆ ಬಾಳುವಂತಹ ಆ ಮಣಿ ಕೌಸ್ತುಭ ಮಣಿ, ಕೌಸ್ತುಭ ಹಾರ ಅಂತ ಏನು ಬೇಕಾದರೂ ಹೇಳಬಹುದು. ಕೌಸ್ತುಭ ಮಣಿಯಲ್ಲಿ ಅಷ್ಟು ಬರಬೇಕಾದರೆ ಮುದ್ರೆಯಿಂದ ಕೂಡ ಒಂದು ಚೂರಾದರೂ ಕೂಡ ಬಂದೇ ಬರುತ್ತೆ. ಅಂದರೆ ಯಾಕೆ ನಮ್ಮ ಪೂರ್ವಿಕರು ಇದನ್ನು ಮಾಡಿದರು ಅಂತಂದರೆ, ಕೌಸ್ತುಭ ಮಣಿಯಂತೂ ನಮ್ಮ ಕೈಲಿ ಹಾಕೋಕ್ಕಾಗೋದಿಲ್ಲ. ಕೌಸ್ತುಭ ಮುದ್ರೆಯನ್ನು ಮಾಡುವುದಕ್ಕಾಗಿ ಅರ್ಹತೆ ಇದೆಯಲ್ಲ ನಮಗೆ, ಅಷ್ಟು ಸಾಕು ನಮಗೆ ಭಗವಂತ ಕೊಟ್ಟಿದ್ದಾನಂತೇಳಿ ಇದು ಶಾಸ್ತ್ರೀಯ ಮುದ್ರೆಗಳಲ್ಲಿ ಬರುತ್ತೆ. ಇದು ಕೌಸ್ತುಭ ಮುದ್ರೆ. ಈ ಮುದ್ರೆಯನ್ನು ಮಾಡಿದರೆ ಏನೆಲ್ಲ ಲಾಭ ಬರುತ್ತೆ ಅಂತ ನೋಡುವುದಾದರೆ, ಯಾವುದೇ ವಿಚಾರಗಳನ್ನು ನೀವು ಓರುವುದಕ್ಕೆ ಅರ್ಹತೆ ಬರುತ್ತೆ. ಯಾವುದೇ ವಿಚಾರಗಳಾಗಿರಬಹುದು. ಇವು ಆರ್ಥಿಕವಾಗಿ ನೀವು ದೊಡ್ಡ ವ್ಯಕ್ತಿ ಆಗಿದ್ದೀರಿ ಅಂತ ಇಟ್ಕೊಳ್ಳಿ, ಅದನ್ನು ಬ್ಯಾಲೆನ್ಸ್ ಮಾಡುವಂಥ, ಅಂದರೆ ಜವಾಬ್ದಾರಿಯನ್ನು ಓರುವಂಥ ಕೆಪಾಸಿಟಿ ನಿಮಗೆ ಬೇಕು. ಇಲ್ಲದೇ ಇದ್ದರೆ ನೀವು ಹಣವನ್ನು ಕಳ್ಕೊಳ್ತೀರಿ. ಈಗ ಹಣ ಇಲ್ಲ ಅಂತ ಇಟ್ಕೊಳ್ಳಿ, ಅದನ್ನು ದಿನೇ ದಿನೇ ವೃದ್ಧಿ ಮಾಡುವುದಕ್ಕೆ ಕೂಡ ನಿಮಗೆ ಸಹಾಯ ಮಾಡುತ್ತೆ. ರೋಗ ರುಜಿನಗಳಿದ್ದರೂ ಕೂಡ ಅದನ್ನು ದಿನನಿತ್ಯ ಶಮನ ಮಾಡುತ್ತೆ. ಮನಸ್ಸಿನಲ್ಲಿ, ಅಂದರೆ ಕೆಲವರು ಕುಟುಂಬದಲ್ಲಿ ಕಲಹಗಳಿರುತ್ತೆ, ಇವರು ಕಂಡ್ರೆ ಅವರು ಕುಟುಂಬದಲ್ಲಿ ಬೇರೆ ಯಾರನ್ನು, ಅವರು ಹೊರಗಡೆ ಇರೋದು ಬಿಡಿ. ನೆಕ್ಸ್ಟ್ ಪ್ರಶ್ನೆ, ಮನೆಯಲ್ಲಿ 3-4 ಜನ ಇರ್ತಾರೆ, 3 ದಿಕ್ಕುಗಳು 4 ದಿಕ್ಕುಗಳು ಆಗಿರುತ್ತೆ.
ಅಂತಹ ಪರಿಸ್ಥಿತಿಗಳನ್ನು ನೀವು ಎಂದೂ ತರಬಾರ್ದು. ಯಾವುದೇ ಒಂದೇ ಕುಟುಂಬ ಒಂದೇ ಮಾತಿನಂತೆ ಇರಬೇಕು ಅಂತಂದರೆ ಈ ಕೌಸ್ತುಭ ಮುದ್ರೆ ಅತ್ಯಂತ ಅವಶ್ಯ. ಹಿಂದೆ ಒಂದು ಮುದ್ರೆಯನ್ನು ಹೇಳಿದೆ, ಶಿವಶಕ್ತಿ ಮುದ್ರೆ, ಅದೂ ಕೂಡ ಅಷ್ಟೇ ಅದ್ಭುತವಾದಂಥ ಮುದ್ರೆ. ಇದು ಕೌಸ್ತುಭ ಮುದ್ರೆಯನ್ನು ಈ ರೀತಿ ಮಾಡುವುದರಿಂದ ನಿಮಗೆ ಎಲ್ಲಿಲ್ಲದ ಲಾಭಗಳೇ ಲಾಭಗಳು, ನಷ್ಟ ಎನ್ನುವಂಥದ್ದು ಯಾವ ಮುದ್ರೆಗಳಿಂದ ಇಲ್ಲ. ಈ ಮುದ್ರೆ ಅಷ್ಟೇ. ಒಬ್ಬೊಬ್ಬರಿಗೆ ಒಬ್ಬರು ಶಿವಶಕ್ತಿ ಮುದ್ರೆ ಇಷ್ಟ ಆಗುತ್ತೆ, ಕುಬೇರ ಮುದ್ರೆ ಇಷ್ಟ ಆಗುತ್ತೆ, ಒಬ್ಬರಿಗೆ ಕೌಸ್ತುಭ ಮುದ್ರೆ ಇಷ್ಟ ಆಗಬಹುದು, ಬೇರೆ ಶ್ರೀವತ್ಸ ಮುದ್ರೆ ಇಷ್ಟ ಆಗಬಹುದು. ಯಾರಿಗೆ ಅನುಕೂಲಕರವಾಗುತ್ತೋ ಅಂಥ ಮುದ್ರೆಗಳನ್ನು ಸತತವಾಗಿ ಮಾಡುವಂಥದ್ದನ್ನು ಮಾಡಿ. ಇದರಲ್ಲಿ ಯಾವುದೇ ರೀತಿಯಾದ ಮಂತ್ರಗಳು ಇಲ್ಲ. ಸುಮ್ಮನೆ ಈ ವಿಷ್ಣುವಿನನ್ನು ಮನಸ್ಸಿನಲ್ಲಿ ನೆನಪು ಮಾಡಿಕೊಳ್ತಾ ಮೌನವಾಗಿ ಧ್ಯಾನದ ಸ್ಥಿತಿಯಲ್ಲಿ ಕೂರುವಂಥದ್ದು ಅಷ್ಟೇ. ಏನು ಕಷ್ಟ ಇಲ್ಲದೆ ಇರುವಂಥ ಈ ಮುದ್ರೆ ತುಂಬ ಸುಲಭವಾದಂಥ ಮುದ್ರೆ, ಕ್ಲಿಷ್ಟ ಕೂಡ ಇಲ್ಲ. ನಿಮಗಾಗಿ ಅತ್ಯುತ್ತಮವಾದಂಥ ಒಂದು ಅವಕಾಶ ಈಗಾಗಲೇ ಅದು ಯಶಸ್ವಿಪೂರ್ಣವಾಗಿ ನಡೆದಿದೆ. ಅದು ಯಾವುದು ಅಂತ ನೋಡ್ತೀರಾ? ಇದೇ ಮುದ್ರಾ ಶಿಬಿರ, ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರ. ಅದು ಮುಂಚಿತವಾಗಿ ಕೊನೆಯ ಶನಿವಾರ ಅಂತ ಇತ್ತು. ಕೆಲವೊಬ್ಬರಿಗೆ ಅನುಕೂಲಗಳು ಆಗ್ತಾ ಇರಲಿಲ್ಲ. ಈ ಮುದ್ರಾ ಶಿಬಿರವನ್ನು ಪ್ರತಿ ತಿಂಗಳು 4ನೇ ಶನಿವಾರದಂದು ಈ ಮುದ್ರಾ ಶಿಬಿರ ನಡೆಯುತ್ತೆ. ತಾವುಗಳು ಎಲ್ಲ ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕು. ಈಗಾಗಲೇ ಮುದ್ರಾ ಶಿಬಿರದಲ್ಲಿ ಬಂದು ಅವರು ಅನುಭವಿಸಿರ್ತಕ್ಕಂಥ ಆ ಸವಿಯ ನೆನಪುಗಳನ್ನು ಅವರು ನಮ್ಮ ಜೊತೆ ಹಂಚಿಕೊಂಡಿರುವಂಥದ್ದು, ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದು ಕೂಡ ಅವರು ಬಂದಿರುವಂಥದ್ದು. ಅವರ ನುಡಿಗಳನ್ನು ನೀವು ಕೇಳಿ, ಅವರನ್ನು ನೋಡಿ. ನಾನು ಅಶ್ವಿನಿ, ಮಲ್ಲೇಶ್ವರದಿಂದ ಬರ್ತಾ ಇದ್ದೀನಿ. ಗುರುಗಳದ್ದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ ತುಂಬ ದಿನದಿಂದ, ಅಂದರೆ 6 ತಿಂಗಳು 8 ತಿಂಗಳು ಆಯಿತು. ಅದರಿಂದ ಆಸಕ್ತಿ ಮೂಡಿ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೆ. ಬಟ್ ಗುರುಗಳ ಕೃಪೆಯಿಂದ ಮಾಡೋದು ಇನ್ನೂ ಕರೆಕ್ಟಾಗಿ ಮಾಡ್ಬೋದು ನಾವು ಲೈಫಲ್ಲಿ ಅಂತ ಇಲ್ಲಿ ಬಂದು ಮೆಡಿಟೇಷನ್ ಶುರು ಮಾಡಿದೆ. ಆಮೇಲೆ ಮುದ್ರೆ ಶಿಬಿರನೂ ಇದೆ ಇಲ್ಲಿ ಪ್ರತಿ ತಿಂಗಳು ಕೊನೆ ಶನಿವಾರ. ಇವತ್ತು ಕ್ಲಾಸ್ ಮುಗಿಸ್ದೆ, ಇನ್ಮೇಲಿಂದ ರೆಗ್ಯುಲರಾಗಿ ಮಾಡ್ತೀನಿ. ಮೆಡಿಟೇಷನ್ನು ಈಗ 1 ವಾರ ಆಯಿತು. ನನಗೆ ತುಂಬ ಹೆಲ್ಪ್ ಆಗ್ತಾಯಿದೆ, ಕಾನ್ಸಂಟ್ರೇಷನ್ ಇನ್ನೂ ಜಾಸ್ತಿ ಆಗ್ತಾಯಿದೆ. ಸೊ ಲೈಫ್ಗೆ ತುಂಬ ಸಪೋರ್ಟಿವ್ ಆಗಿರುತ್ತೆ ಮುದ್ರಾ ಮತ್ತು ಮೆಡಿಟೇಷನ್ ಕಲಿಯೋದ್ರಿಂದ. ಹಾಗಾಗಿ ಎಲ್ಲರೂ ಬಂದು ಇಲ್ಲಿ ಇದನ್ನು ಉಪಯೋಗಿಸ್ಕೋಬೇಕು. ನಿಮಗೂ ಸಹಾಯ ಆಗುತ್ತೆ ಲೈಫಲ್ಲಿ. ಥ್ಯಾಂಕ್ ಯು. ನೋಡಿದ್ರಲ್ವಾ ಅದರ ಲಾಭಗಳು ಎಷ್ಟು ಚೆನ್ನಾಗಿದೆ ಅಂತ ವಿಸ್ತಾರ ಮಾಡಿ ಹೇಳಿದರು. ನಾನು ಹೇಳುವುದಕ್ಕಿಂತ ಅವರು ಹೇಳಿದರೆ ನಿಮಗೆ ಇನ್ನೊಂದು ಸ್ವಲ್ಪ ನಿಮಗೆ ಭರವಸೆ ಬರುತ್ತೆ. ಅಂದಿನ ದಿನ ನಿಮಗೆ ವಿಶೇಷವಾಗಿ ಕುಬೇರ ಮುದ್ರೆ ಮಾಡುವುದು ಅಷ್ಟೇ ಅಲ್ಲದೆ ಅದರ ಆಕ್ಟಿವೇಶನ್ ಹೇಗೆ ಮಾಡ್ಕೋಬೇಕು ಅಂತೇಳಿ ಅಂದಿನ ದಿನ ನಿಮಗೆ ದೀಕ್ಷೆಯ ಸಮೇತ ನಿಮಗೆ ಹೇಳಿಕೊಡ್ತಾ ಬರ್ತೀವಿ. ಅದನ್ನು ನಿಮ್ಮ ಜೀವನಕ್ಕೆ ಅಳವಡಿಸಿ ಉತ್ತಮವಾದ ವ್ಯಕ್ತಿಗಳಾಗಿರಿ. ನಿಮ್ಮಿಂದ ಸಮಾಜ ಉದ್ಧಾರ ಆಗುವಂಥ ಎಷ್ಟೋ ಸನ್ನಿವೇಶಗಳು ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಬ್ಲಾಕೇಜ್ ಅಂತ ನಾವು ಹೇಳ್ತೀನಿ, ಆ ರೀತಿ ಬ್ಲಾಕೇಜ್ ಆಗಿರುತ್ತೆ. ಬ್ಲಾಕೇಜನ್ನು ಓಪನ್ ಮಾಡಿ ವಿಶಾಲವಾದ ರೀತಿಯಲ್ಲಿ ಬದುಕಿ ಬಾಳಿ. ಮುದ್ರೆ ಶಿಬಿರದಲ್ಲಿ ಸಿಗೋಣವೇ? ಈಗ ಮುದ್ರೆಯನ್ನು ಹೇಳ್ತೀನಿ. ಸರಳತೆಯಿಂದ ಈ ಎರಡೂ ಕೈಗಳನ್ನು ಮೊದಲು ಈ ರೀತಿ ತರುವಂಥದ್ದು. ಕಿರಿಬೆರಳನ್ನು ಈ ರೀತಿ ಮಡಚಿ ಈ ಕಿರಿಬೆರಳನ್ನು ಒಂದಕ್ಕೊಂದು ಈ ಥರ ಜೋಡಿಸ್ಬೇಕು. ಎಲ್ಲ ಕೈಗಳನ್ನು ಹೆಬ್ಬೆಟ್ಟು ಸಮೇತ ಈ ಥರ ಜೋಡಿಸ್ಬೇಕು. ಈ ರೀತಿ ಹಿಡಿಯುವಂಥದ್ದೇ ಈ ಕೌಸ್ತುಭ ಮುದ್ರಾ ಅಂತೇಳಿ. ಕೌಸ್ತುಭ ಮುದ್ರೆಯಿಂದ ಆರ್ಥಿಕವಾಗಿ ಅಷ್ಟೇ ಅಲ್ಲದೆ ಧೈರ್ಯವನ್ನು ಕೂಡ ತಂದುಕೊಡುತ್ತೆ ಈ ಮುದ್ರ. ಮೇಲ್ಭಾಗದಿಂದ ಈ ರೀತಿ ತೋರಿಸ್ತೀನಿ ನೋಡಿ, ಇಲ್ಲಿರಬೇಕು, ಮತ್ತು ಒಳಗಡೆ ಈ ಥರ ತರಬಾರ್ದು. ಜಸ್ಟ್ ಈ ರೀತಿ ಈ ಪೊಸಿಷನಲ್ಲಿ ಇಟ್ಕೋಬೇಕು ಇಷ್ಟೇ. ನಮಸ್ಕಾರ ಸ್ಥಿತಿಯಲ್ಲಿ ನಾವೇನು ಇಟ್ಕೊಳ್ತೀವಲ್ಲ ಅದೇ ರೀತಿ ಇಟ್ಕೊಳ್ಳುವಂಥದ್ದು. ಆದರೆ ಈ ಬೆರಳು ಒಳಗಡೆ ಹೋಗಿರುತ್ತೆ ಅಷ್ಟೇ, ಕಿರಿಬೆರಳು. ಈ ಮುದ್ರೆಯನ್ನು ಹೀಗೆಲ್ಲ ಹಿಡಿಬಾರ್ದು ಯಾವುದೇ ಕಾರಣಕ್ಕೂ. ಇದೇ ರೀತಿಯಲ್ಲಿ ಎದೆಯ ಪಕ್ಕ
ಪಕ್ಕದಲ್ಲೇ ಇಟ್ಟು ಮಾಡಬೇಕು. ಕೆಲವೊಬ್ರು ಏನು ಮಾಡ್ತಾರೆ, ಹೀಗೆಲ್ಲ ಇಟ್ಕೊಂಡ್ಬಿಡ್ತಾರೆ. ಮಾಡಬೇಡಿ ಯಾವುದೇ ಕಾರಣಕ್ಕೂ. ಮತ್ತೊಮ್ಮೆ ಹೇಳ್ತೀನಿ, ಇದೇ ಪೊಸಿಷನಲ್ಲಿ ಹೀಗೆ ಇರಬೇಕು. ಈ ಗಿಣ್ಣುಗಳಿದೆ ನೋಡಿ, ಇದು ಜೋಡಿಯಾಗಿರಬೇಕು, ಈ ಥರ ಒತ್ತಿಟ್ಕೋಬೇಕು. ಕೆಲವೊಬ್ಬರಿಗೆ ಅಭ್ಯಾಸ ಇರೋದ್ರಲ್ಲಿ ಈ ಥರ ಎದ್ದೇಳುತ್ತೆ, ಕೆಲ ದಿನ ನಂತರ ಕೂತ್ಕೊಳ್ಳುತ್ತೆ, ಏನೂ ತೊಂದರೆ ಇಲ್ಲ. ಸಹಜವಾಗಿ ಕೂತ್ಕೊಳ್ಳಿ ಅಷ್ಟೆ. ಸರಳತೆಯಿಂದ ಮಾಡುವಂಥದ್ದು ಈ ಮುದ್ರೆ. ನಾನು ಆಗಲೇ ಹೇಳಿದೆ, ಧ್ಯಾನದ ಸ್ಥಿತಿಯಲ್ಲಿ ಮೌನವಾಗಿ ಕೂತ್ಕೊಂಡು, ನೀವು ಕೆಳಗಡೆ ಬೇಕಾದರೂ ಕೂತ್ಕೊಳ್ಳಿ, ಚೇರ್ ಮೇಲೆ ಬೇಕಾದರೂ ಕೂತ್ಕೊಳ್ಳಿ, ಎಲ್ಲಿ ಬೇಕಾದರೂ ಕೂತ್ಕೊಳ್ಳಿ. ಒಂದು ಸ್ವಲ್ಪ ಈ ರೀತಿ ಧ್ಯಾನದಲ್ಲಿ ಒಂದು 5ರಿಂದ 10 ನಿಮಿಷಗಳ ಕಾಲ ದಿನ ಸತತವಾಗಿ 2 ಬಾರಿ ಮಾಡುವಂಥದ್ದು ಮಾಡಿ. ಬೆಳಗಿನ ಜಾವ ಆದರೆ ಉತ್ತಮ, ಸಂಧ್ಯಾಕಾಲದಲ್ಲಿ ಬೇಕಾದರೂ ಮಾಡಬಹುದು. 2 ಬಾರಿ ಅನುಕೂಲ ಆದಂಥವರಿಗೆ ಪರವಾಗಿಲ್ಲ. ಕಷ್ಟ ಇದೆ 2 ಸಾರಿ ನಾವು ಮಾಡುವುದು ಅಂತಂದರೆ 1 ಸಾರಿ ಆದರೂ ಪ್ರಯತ್ನಪೂರ್ವಕವಾಗಿ ಮಾಡಿ. ಮನೆಯಲ್ಲೇ ಮಾಡಬೇಕಂತ ಏನೂ ಇಲ್ಲ, ಎಲ್ಲಿದ್ದೀವಿ ಅದೇ ಜಾಗದಲ್ಲೇ ಮಾಡುವಂಥದ್ದು ಇದು. ನೀವು ಪ್ರಯಾಣದಲ್ಲಿರ್ತೀರಿ ಅಂತ ಇಟ್ಕೊಳ್ಳಿ, ಅದೇ ಸ್ಥಿತಿಯಲ್ಲಿ ಹೀಗೆ ಕೂತ್ಕೊಂಡು ಆರಾಮ್ಸೆ ಕೂತ್ಕೊಳ್ಳಿ. ಬಸ್ಸಲ್ಲಿದ್ದರೂ ಕೂಡ ಕಣ್ಣು ಮುಚ್ಚಿ ಈ ರೀತಿ ಕೂತ್ಕೊಳ್ಳಿ. ವಿಷ್ಣುವಿನ ಮನಸ್ಸಿನಲ್ಲಿ ನೆನಪು ಮಾಡಿಕೊಳ್ಳಿ ಅಷ್ಟೇ. ಎಲ್ಲಿದ್ದರೂ ಸರಿ, ಆಫೀಸಲ್ಲಿದ್ದರೂ ಸರಿ, ಹೊರಗಡೆ ಕೆಲಸದಲ್ಲಿದ್ದರೂ ಸರಿ, ಮನೆಯಲ್ಲಿದ್ದರೂ ಸರಿ, ಯಾವುದೇ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಆಗಿರ್ಬೋದು, ನೀವು ಆರಾಮ್ಸೆ ಮಾಡಬಹುದು. ಇದು ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲದೇ ಇರುವಂಥ ಈ ಮುದ್ರ. ಕೌಸ್ತುಭ ಮಣಿ ಹೇಗೆ ಬೆಲೆ ಬಾಳುವಂಥ ದೊಡ್ಡ ಅಮೂಲ್ಯವಾದಂಥ ಒಡವೆ ಅಂತ ಹೇಳ್ಬೋದು, ಆ ಒಡವೆ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ನೀವು ಅಮೂಲ್ಯವಂತರಾಗಿ, ಅತ್ಯಂತ ದೊಡ್ಡ ವ್ಯಕ್ತಿಗಳಾಗಿ, ಸರಳ ವ್ಯಕ್ತಿಗಳಾಗಿ, ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ಗ್ರಹಣ ಮಾಡುವಂಥ ವ್ಯಕ್ತಿಗಳಾಗಿ, ಆರೋಗ್ಯವಂತರಾಗಿ, ಭಾಗ್ಯವಂತರಾಗಿ, ಸುಖವಂತರಾಗಿ, ಪ್ರೀತಿವಂತರಾಗಿ, ಕರುಣೆ ಬಲ್ಲವರಾಗಿ ಎಷ್ಟೆಲ್ಲ ನಿಮಗೆ ಸಿಗಬೇಕು ಅಂತಂದರೆ ಈ ಸುಲಭವಾದಂಥ ಮುದ್ರ, ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲದೇ ಇರುವಂಥ ಮುದ್ರ, ಸರಳತೆಯಿಂದ ಮಾಡುವಂಥದ್ದು. ಮಡಿ ಮೈಲಿಗಳು ಅದು ಇದು ಋತುಚಕ್ರದಲ್ಲಿ ಮಾಡಬೇಕಾ ಬೇಡವಾ, ಎಲ್ಲ ಟೈಮಲ್ಲಿ ಕೂಡ ಮಾಡಬಹುದು. ಇದಕ್ಕೆ ಯಾವುದೇ ರೀತಿಯಾದ ಅಭ್ಯಂತರ ಇಲ್ಲದೆ ಮಾಡುವಂಥ ಏಕೈಕ ಮುದ್ರ ಅಂತ ಹೇಳ್ಬೋದು. ಕೆಲವೊಂದು ಮುದ್ರೆಗಳು ಇಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು ಅಂತ ಇದೆ. ಇದು ಯಾವುದೇ ರೀತಿಯಾದ ತಡೆಗಳಿಲ್ಲದೆ ನಿರಂತರವಾಗಿ ಮಾಡಬಹುದು. ನಿಮಗೆ ಸಾಧ್ಯ ಆದರೆ 3 ಬಾರಿ 4 ಬಾರಿ ಯಾವಾಗ ಬೇಕಾದರೂ, ಎಷ್ಟು ಬೇಕಾದರೂ, ಗಂಟೆ ಬೇಕಾದರೂ ಮಾಡಿಕೊಳ್ಳಿ. ನೀವು ಪ್ರಾಣಾಯಾಮದಲ್ಲಿ ಏನಾದರೂ ಅನುಭವ ಇದೆ ಅಂತಂದರೆ ಪ್ರಾಣಾಯಾಮದಲ್ಲಿ ಅದು ವಿಶೇಷವಾಗಿ ಕೆಲವರು ಮೂಗಿಡದೆ ಮಾಡಿದ್ರೆ ಪ್ರಾಣಾಯಾಮ ಅಂತ ತಿಳ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ಕಪಾಲಭಾತಿ ಇದೆ, ಉಜ್ಜಯಿ ಪ್ರಾಣಾಯಾಮ ಇದೆ, ವಿಲೋಮ ಇದೆ, ಸುಖ ಪ್ರಾಣಾಯಾಮ ಇದೆ. ಇಂತಹ ಪ್ರಾಣಾಯಾಮಗಳ ನಿಮಗೆ ಗೊತ್ತಿದ್ದರೆ ಮಾತ್ರ ಮಾಡಿ, ಇಲ್ಲದೇ ಇದ್ದರೆ ಮಾಡೋದಕ್ಕೂ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಎಲ್ಲೋ ಒಂದು ವಿಡಿಯೋ ನೋಡಿ ಮಾಡುವಂಥದ್ದು ಮಾಡಬೇಡಿ. ಮುದ್ರೆ ಬೇಕಾದರೂ ಮಾಡಿ ಸಾಕು. ಗೊಂದಲ ಇಲ್ಲದೆ ಇರುವಂಥದ್ದು ಮುದ್ರೆ ನೋಡಿ ಸೂಪರಾಗಿರುತ್ತೆ. ಇಷ್ಟಿಟ್ಕೊಂಡು ಈ ಥರ ಮಾಡೋದಕ್ಕೆ ಯಾವುದೇ ರೀತಿಯಾದ ಗುರುವಿನ ಅವಶ್ಯಕತೆ ಇರುವುದಿಲ್ಲ. ದೃಶ್ಯ ಮಾಧ್ಯಮವೇ ಒಂದು ಗುರು ಎಂದು ತಿಳಿದು ಅದು ನನಗೆ ಕೊಟ್ಟಿರುವಂಥ ಮಹಾಭಾಗ್ಯ. ಭಗವಂತ ಈ ರೀತಿಯಾಗಿ ನಮಗೆ ತೋರಿಸಿಕೊಟ್ಟಿದ್ದಾನಂತೇಳಿ ಸತತವಾಗಿ ಅಭ್ಯಾಸ ಮಾಡಿ, ಅದನ್ನು ಅನುಭವಿಸಿ, ಅದರ ಸುಖವನ್ನು ಎಲ್ಲವನ್ನು ಪಡೆಯಿರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣವೇ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಇರಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಂ ಶಾಂತ ಶಾಂತ ಶಾಂತಿ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.